ಬಿಜೆಪಿಯಲ್ಲಿ ಒಂದು ಕಥೆ ಆದರೆ ಕಾಂಗ್ರೆಸ್ನಲ್ಲಿ ಈ ಸಿ ಎಂ ಕುರ್ಚಿ ವಿಚಾರ ಯಾಕೋ ಯಾರು ಸೈಲೆಂಟ್ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಮೇಲಿಂದ ಮೇಲೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾತಾಡ್ತಾನೇ ಇದ್ದಾರೆ. ಏನು ಅಂತಕ್ಕಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಅಂದರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅದು ಗೊತ್ತು ಎಲ್ರಿಗೂ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ. ಕೆಲವರು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರೆಲ್ಲ ಮಾತಾಡಿದ್ರಲ್ಲಪ್ಪ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಅದೇ ಅಂತಿಮ, ಹೈಕಮಾಂಡ್ ಡಿಸಿಷನ್ ಏನಿರುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತೀವಿ ಅಂತ ಮೇಲ್ಕೋಟೆನಲ್ಲಿ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ಕರೆಕ್ಟ್ ನೀವು ಹೇಳಿರ್ತಕ್ಕಂಥದ್ದು, ಅವೆಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಅಲ್ಲೇ ಮೇಲ್ಕೋಟೆ ಪಕ್ಕದಲ್ಲೇ ಪಾಂಡವಪುರ ಇದೆ. ಮೊನ್ನೆ ವಿಶ್ವೇಶ್ವರಯ್ಯ ನಾಲೆಗೆ ಬಿತ್ತಲ್ಲ, ಕಾರ್ ಬಿದ್ದು 3 ಜನ ಸತ್ರಲ್ಲ, ಅಲ್ಲಿಗೊಂದು ಸರ್ತಿ ಭೇಟಿ ಕೊಡಿ ದಯವಿಟ್ಟು, ಆಯಿತಾ? ನೀವೇ ಅಲ್ಲಿನ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಹೋಗಿ ಭೇಟಿ ಕೊಟ್ಟು ನೋಡಿ. ಮೊದಲು ಅಲ್ಲಿಗೊಂದು ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ, ತಡೆಗೋಡೆ ಕಟ್ಸೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ. ಅಟ್ಲೀಸ್ಟ್ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಈ ಕೆಲಸ ಆಯ್ತಪ್ಪ ಅಂತ ಜನ ನೆನೆಸ್ಕೋತಾರೆ. ಶಾಶ್ವತವಾದ ಕೆಲಸ ಅದು. ಇನ್ನೊಂದಷ್ಟು ಪ್ರಾಣಗಳನ್ನ ನೀವು ಉಳಿಸ್ಬೋದು. ದಯವಿಟ್ಟು ಆ ಕೆಲಸ ಮಾಡಿ. ಸಿಎಂ ಚರ್ಚೆ ವಿಚಾರ ಭಾಳಷ್ಟು ಇದಾಗ್ತಾ ಇರುವಂಥದ್ದು ಸರ್. ಹೈಕಮಾಂಡ್ ಕೂಡ ಎಲ್ಲರಿಗೂ ಹೇಳಿರುವಂಥದ್ದು, ಆದರೂ ಕೂಡ ಪದೇ ಹೇಳ್ತಾರೆ. ರಾಜಣ್ಣವರು ಹೇಳಿದ್ರು, ನಿನ್ನೆ ಬಾಲಕೃಷ್ಣ ಯಾರು ಏನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 100ಕ್ಕೆ 100ರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಮಾತಾಡಲಿ, ಅವರವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ. ಅಲ್ಟಿಮೇಟ್ ಹೈಕಮಾಂಡ್ ಆಯಿತು, ಅಲ್ಟಿಮೇಟ್ ಹೈಕಮಾಂಡ್ ನೋಡ್ಕೊಳ್ಳೋದು ಬಿಡಿ. ನೀವೆಲ್ಲ ಯಾಕೆ ಮಾತಾಡ್ತೀರಾ? ಮತ್ತೆ ಎಲ್ಲನೂ ಹೈಕಮಾಂಡೇ ನೋಡ್ಕೊಳ್ಳುತ್ತೆ ಅಂದರೆ ನೀವೆಲ್ಲ ಯಾಕೆ ಮಾತಾಡ್ತೀರಾ? ಸುಮ್ಮನೆ ಮಾತಾಡ್ಬಿಡೋದು, ಅದು ತಾರಕಕ್ಕೆ ಹೋದಾಗ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನೋದು. ಅಂದರೆ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಬರೀ ಮಾತು ಅಂತ ಆಯಿತು, ಅಷ್ಟೇ ಬಿಡಿ.